ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಇಮ್ಯಾಜಿನರಿ ಸ್ಟೋರಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ ಅಂದರೆ 2011 ಅನಿಸುತ್ತೆ. ಇದನ್ನು ನಾನೆಲ್ಲ ಒಂದು FM ಒಂದು ಕೇಳಿದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಸ್ಟೋರಿ ಇದು. ಸೊ ಅದನ್ನು ನಾನಿವತ್ತು ಹೇಳ್ತಾ ಇದ್ದೇನೆ. ನಿಮಗೂ ಇಷ್ಟ ಆಗ್ಬೋದು. ಆದರೆ ಅದೇ ಥರ ಸಿನಿಮಾಗಳು ಸಹ ಬಂದಿರ್ಬೋದು ಅದೇ ಲೈನಲ್ಲಿ, ಅದೇ ಸ್ಟೋರಿ ಲೈನಲ್ಲಿ. ಯಾವುದಾದ್ರೂ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಿಲ್ಲ, ಒಂದು ಊರಲ್ಲಿ ಒಂದು ಹುಡುಗ ಹುಡುಗಿ, ಒಂದು ಇಮ್ಯಾಜಿನರಿ ನೇಮ್ ಇಟ್ಕೊಳ್ಳೋಣ, ರಾಜ ರಾಣಿ ಅಂತ. ಅವರಿಬ್ಬರು ತುಂಬ ಇಷ್ಟಪಡ್ತಾ ಇರ್ತಾರೆ, ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇರ್ತಾರೆ. ಆದರೆ ಏನು ಮಾಡೋದು, ಅವರು ವಿದ್ಯೆ ನೈವೇದ್ಯ ಆಗಿರುತ್ತೆ. ಅಂದರೆ ಓದೋದ್ರಲ್ಲಿ ಇಬ್ಬರು ಕೂಡ ವೀಕ್, ಒಲ್ ಬಿದ್ದಿರ್ತಾರೆ, ಓದೋದ್ರಲ್ಲಿ ಹಿಂದೆ ಉಳಿತಾರೆ. ಆಮೇಲೆ ಅವರು PUC ಇಬ್ಬರು ಫೇಲ್ ಆಗ್ತಾರೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅದನ್ನು ಪ್ರೀತಿನ ಮಾತ್ರ ಬಿಡಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆವಾಗ ಹುಡುಗ ಹೇಳ್ತಾನೆ, ನಾವು ಇದೇ ಥರ ಇದ್ದರೆ ಆಗಲ್ಲ, ನಾನು ಕೆಲಸ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ, ಆಮೇಲೆ ಅಲ್ಲಿ ಒಳ್ಳೆ ಥರ ಸೆಟ್ಲ್ ಆದಮೇಲೆ ನಾನು ನಿನ್ನ ಕರ್ಸ್ಕೊತೀನಿ, ಮದುವೆ ಆಗೋಣ, ಚೆನ್ನಾಗಿರೋಣ ಅಂಥೇಳಿ ಹುಡುಗ ಬೆಂಗಳೂರಿಗೆ ಹೋಗ್ತಾನೆ. ಓದಿರೋದು PUC, ಅದು ಫೇಲು. ಸೊ ಅವನಿನ್ನೇನು ಮಾಡೋಕ್ಕಾಗಲ್ಲ, ಡ್ರೈವಿಂಗ್ ಗೊತ್ತಿರುತ್ತೆ. ಯಾವುದೋ ಒಂದು ಕಂಪ್ನೀಲಿ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೋತಾನೆ. ಡ್ರೈವಿಂಗ್ ಕೆಲಸ ಸೇರಿಕೊಂಡು 1 ವರ್ಷ 2 ವರ್ಷ ಪ್ರೀತಿ, ಇದೇ ಥರ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಡೀತಾ ಇರುತ್ತೆ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಮೇಲೆ ಇವನು 2 ವರ್ಷ 3 ವರ್ಷ ಚೆನ್ನಾಗಿ ದುಡಿತಾನೆ. ಅಂದರೆ ತನಗೆ ಅಂತ ಏನೂ ಮಾಡಿದೆ, ಎಲ್ಲ ಸೇವಿಂಗ್ಸ್, ಮುಂದೆ ಬರುವಂಥ ನಮ್ಮ ಹುಡುಗಿ, ಫ್ಯೂಚರ್ ಹುಡುಗಿ, ಮದುವೆ ಆಗೋಂಥ ಹುಡುಗಿ, ಅವಳಿಗೋಸ್ಕರ ತುಂಬ ಚೆನ್ನಾಗಿ ಸೇವಿಂಗ್ಸ್ ಮಾಡಿ ಅವಳನ್ನು ಕರ್ಸ್ಕೋತಾನೆ ಬೆಂಗಳೂರಿಗೆ. ಅಂದರೆ ಅವಳನ್ನೊಂದು PGನಲ್ಲಿ ಬಿಡ್ತಾನೆ. ಅದಕ್ಕೆ ಅವಳೇನು ಹೇಳ್ತಾಳೆ, ಬರೀ ನನ್ನನ್ನೇ PGಲಿಟ್ಟು ಇದು ಮಾಡ್ತಾನೆ, ನಿನಗೆ ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ, ಸೊ ಅದಕ್ಕೆ ನಾನು ದುಡಿತೀನಿ ಅಂತ, ನೀನು ಎಲ್ಲಾದರೂ ಕೆಲಸ ಇದ್ದರೆ ನೋಡು ಅಂದ್ಬಿಟ್ಟು ಅವಳು ಇವನಿಗೆ ಹೇಳ್ತಾಳೆ, ರಾಜನಿಗೆ ಹೇಳ್ತಾಳೆ, ರಾಣಿ. ಅವಾಗ ಅವನು ಆಯಿತು, ನನ್ನ ಕಂಪ್ನಿಲೇ ಕೇಳ್ತೀನಿ, ನೋಡೋಣ ಸಿಗಬಹುದು ಅಂತ ಹೋಗಿ ಕೇಳ್ತಾನೆ. PUC ಫೇಲ್ ಆಗಿರೋದ್ರಿಂದ ಅಂಥದ್ದೇನು ಸಿಗಲ್ಲ. ಕೇಳ್ತಾನೆ, ಅವರು ಗೊತ್ತಿರೋ ಅವರು ಕಂಪ್ನೀಲಿ ಗೊತ್ತಿರ್ತಕ್ಕಂಥವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ರಿಸೆಪ್ಷನಿಸ್ಟ್ ಜಾಬ್ ಇದೆ, ಅದಕ್ಕೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಬೇಕು, ಪ್ಲಸ್ ಸ್ವಲ್ಪ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಸೊ ಆ ಥರ ಇದ್ದರೆ ನೋಡು ಅಂತ ಹೇಳ್ತಾರೆ. ಇವರಿಬ್ಬರು ಹಳ್ಳಿಯವರು, ಇವರಿಗೆ ಕಮ್ಯುನಿಕೇಷನ್ ಓದಿರೋದೇ PUC ಅಂದಮೇಲೆ ಕಮ್ಯುನಿಕೇಷನ್, ಕನ್ನಡ ಮೀಡಿಯಮ್ ಅಂದಮೇಲೆ ಕಮ್ಯುನಿಕೇಷನ್ ಎಲ್ಲಿರುತ್ತೆ. ಅದೇ ಇವನ ಹತ್ರ ಉಳಿಸ್ಕೊಂಡಿದ್ದಂಥ ಆ ದುಡ್ಡನ್ನು ಎಲ್ಲ ಇವಳಿಗೋಸ್ಕರ ಖರ್ಚು ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಅಂದರೆ ವೇಸ್ಟ್ ಖರ್ಚಲ್ಲ, ಅವಳಿಗೋಸ್ಕರ. ಅಂದರೆ ಅವಳಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಇಂಗ್ಲೀಷ್ ಟ್ರೈನಿಂಗ್ ಸೆಂಟರ್ಗೆ ಸೇರಿಸಿ, ಆಮೇಲೆ ಅವಳನ್ನ ಸ್ವಲ್ಪ ಮೇಕಓವರ್ ಮಾಡ್ತಾನೆ ಅವಳನ್ನ. ಅಂದರೆ ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಸ್ವಲ್ಪ ಅವಳನ್ನ ಪಾಶ್ ಆಗಿ ಮಾಡಬೇಕು, ರಿಸೆಪ್ಷನಿಸ್ಟ್ ಅಂದರೆ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಹೇಳಿ, ಅದಕ್ಕೆ ಸ್ವಲ್ಪ ಅವನಿದ್ದ ಸೇವಿಂಗ್ಸ್ನೆಲ್ಲ ಖರ್ಚು ಮಾಡ್ತಾನೆ ಅವಳಿಗೋಸ್ಕರ. ಸೊ ಅವಳು ಕೆಲಸಕ್ಕೆ ಜಾಯಿನ್ ಆಗ್ತಾಳೆ. ಇವನಿಗೆ ಗೊತ್ತಿದ್ದರಿಂದ ಇಂಗ್ಲೀಷ್ ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ಸೊ ಹಂಗಾಗಿ ಅವರ ಕಂಪ್ನಿಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥವ್ರು ಅವನ ರೆಫರೆನ್ಸ್ ಮೇರೆಗೆ ಅವಳನ್ನು ಕೆಲಸಕ್ಕೆ ಸೇರಿಸ್ಕೋತಾರೆ. ಅಂದರೆ ಅವಳು ಕೂಡ ಕೆಲಸಕ್ಕೆ ಸೇರ್ಕೋತಾಳೆ. ಇವನಿಗಿಂತ ಜಾಸ್ತಿನೇ ದುಡಿಯೋಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಇವೊಂದು ಡ್ರೈವರ್ ಕೆಲಸ, ಅವಳದು ರಿಸೆಪ್ಷನಿಸ್ಟ್ ಕೆಲಸ. ಇನ್ನು ಚೆನ್ನಾಗಿ ಗ್ರೋತ್ ಆಗ್ತಾರೆ ಇಬ್ಬರು. ಅವಳು PGನಲ್ಲೇ ಇರ್ತಾಳೆ, ಇವನು ಒಂದು ಸಪ್ರೇಟ್ ರೂಮ್ನಲ್ಲೇ ಇರ್ತಾನೆ. ಆಗ ಅವಳಿಗೆ ಅನಿಸುತ್ತೆ, ನಮ್ಮ ಹುಡುಗ ನೋಡಿ ಇಷ್ಟೆಲ್ಲ ಮಾಡಿದ್ದಾನೆ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ನೆಕ್ಸ್ಟ್ ಮಂತ್ ಅವ್ನ ಬರ್ತಡೇ, ನನ್ನ ಫಸ್ಟ್ ಸ್ಯಾಲ್ರಿಲಿ ಅವನ ಸರ್ಪ್ರೈಸಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಅವಳು ಡಿಸೈಡ್ ಮಾಡ್ತಾಳೆ. ಅಂದರೆ ಇವ್ನಿಗೆ ಗೊತ್ತಿಲ್ಲದಂಗೆ ಅವ್ನ ಫ್ರೆಂಡ್ಸ್ಗಳನ್ನೆಲ್ಲ, ಯಾರು ಕಂಪ್ನಿಗಳಲ್ಲಿ ಯಾರ್ಯಾರು ಇರ್ತಾರೆ, ಊರಲ್ಲಿಂದ ಯಾರ್ಯಾರು ಇರ್ತಾರೆ, ಅವ್ರನ್ನೆಲ್ಲ ಕರೆಸಿ ಒಂದು ಸರ್ಪ್ರೈಸ್ ಬರ್ತಡೇ ಪಾರ್ಟಿ ಮಾಡಬೇಕು ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಸರ್ಪ್ರೈಸಾಗಿ ಬರ್ತಡೇ ಪ್ಲ್ಯಾನ್ನ ಮಾಡ್ತಾಳೆ. ಆವಾಗ ಸೊ ಇವನು ಬರ್ತಡೇ ಬರುತ್ತೆ. ಸೊ ಎಲ್ಲರೂ ಸೇರಿ ಅವನಿಗೆ ಸರ್ಪ್ರೈಸ್ ಕೊಡ್ತಾರೆ. ಅವನಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ತುಂಬ ಖುಷಿಯಾಗಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಇವನ ಫ್ರೆಂಡ್ ಒಬ್ಬ ಇರ್ತಾನೆ, ಅಂದರೆ ಹುಡುಗನ ಫ್ರೆಂಡ್, ರಾಜನ ಫ್ರೆಂಡ್ ಒಬ್ಬ, ಯುವರಾಜ್ ಅಂತ ಅಂದ್ಕೊಳ್ಳೋಣ ಅವನ ನೇಮು, ಇಮ್ಯಾಜಿನರಿ ನೇಮು. ಅವನು ತುಂಬ ರಿಚ್ ಹುಡುಗ. ಅವ್ನು ಬರ್ತಾನೆ, ಕಾರಲ್ಲಿ ಬಂದು ಬರ್ತಡೇಗೆ ಬರ್ತಾನೆ. ಅವನು ಕೂಡ ಇನ್ವೈಟ್ ಮಾಡಿರ್ತಾಳೆ ಹುಡುಗಿ. ಅಂದರೆ ನೋಡಿರಲ್ದಿಲ್ಲ ಇವನು ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲರನ್ನೂ ಕರೆದಂಗೆ ಯಾರ್ಯಾರು ಕ್ಲೋಸ್ ಇರ್ತಾರೆ, ಕ್ಲೋಸ್ ಸರ್ಕಲನ್ನೆಲ್ಲ ಕರೆದಿರ್ತಾಳೆ ಅವಳು. ಸೊ ಅವನನ್ನು ಕೂಡ ಕರೀತಾಳೆ. ಕರೆದ್ಮೇಲೆ ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಅಂದರೆ ಹುಡುಗನೇ, ರಾಜನೇ ಯುವರಾಜನ ರಾಣಿಗೆ ಪರಿಚಯ ಮಾಡಿಸ್ಕೊಡ್ತಾನೆ.
ನೋಡಿ ಇವನು ನನ್ನ ಬೆಸ್ಟ್ ಫ್ರೆಂಡು. ಸೊ ಅಂಥೇಳಿ ಅವರಿಬ್ಬರು ಅವಾಗ ಪರಿಚಯ ಆಗ್ತಾರೆ. ಒಬ್ರಿಗಿಬ್ರು ಪರಿಚಯ ಆದಾಗ ಇವನು ಇಷ್ಟು ಕ್ಲೋಸ್ ಫ್ರೆಂಡ್ ಅಂದಮೇಲೆ ಅಂದರೆ ಆಬ್ವಿಯಸ್ಲಿ ಅವಳ ನಂಬರ್ನ ಇವನು ಎಕ್ಸ್ಚೇಂಜ್ ಆಗುತ್ತೆ. ಅವ್ರ ನಂಬರ್ ಒಬ್ರಿಗೊಬ್ರಿಗೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅವನು ಅಂದರೆ ರಿಚ್ಚು ಇರ್ತಾನೆ, ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾನೆ, ರಾಜನ್ಗಿಂತನೂ ತುಂಬ ಚೆನ್ನಾಗಿರ್ತಾನೆ, ನೋಡೋದಕ್ಕೆ ತುಂಬ ರಿಚ್ಚು ಇರ್ತಾನೆ, ಪಾಶ್ ಇರ್ತಾನೆ. ಸೊ ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ಡೈಲಿ ಅವರಿಬ್ರದ್ದು ಕಾನ್ವರ್ಸೇಷನ್ ಶುರು ಆಗುತ್ತೆ. ಅಂದರೆ ಸ್ಲೋ ಆಗಿ ಅವರಿಬ್ಬರು ಚಾಟಿಂಗ್ನ ಶುರು ಮಾಡ್ಕೋತಾರೆ. ಯಾವ ಲೆವೆಲಿಗೆ ಆಗುತ್ತೆ ಅಂದರೆ ರಾಜನ ಇವಳು ಸ್ಲೋ ಆಗಿ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ರಾಜ ಅವಾಗ ಡೈಲಿ ಮೆಸೇಜ್ ಮಾಡ್ತಾನೆ, ಕಾಲ್ ಮಾಡ್ತಾನೆ. ಇವಳಂದರೆ 1 ಗಂಟೆಗೆ ಒಂದು ಸಲ ರಿಪ್ಲೈ ಮಾಡೋದು. ಕಾಲ್ ಯಾವಾಗಲೂ ಬಂದರೆ ಇವಳು ಯಾವಾಗಲೂ ಮಾತಾಡೋದು. ಮಾತಾಡಿ ನಾನು ಬ್ಯುಸಿ ಇದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಈ ಥರ ಅವಾಯ್ಡ್ ಮಾಡ್ಕೊಂಡೇ ಬರ್ತಾಳೆ. ರಾಜಿಗೆ ಅನ್ಸುತ್ತೆ ಇಷ್ಟು ದಿನ ಚೆನ್ನಾಗಿದ್ಲಲ್ಲ, ಇಷ್ಟು ದಿನ ನನ್ನ ಕಾಲ್ ಬರಲಿ ಅಂತ ಕಾಯ್ತಾ ಇದ್ಲು, ನಾನು ಮಾಡಿಲ್ಲ ಅಂದ್ರೂ ಅವಳಾಗವಳೇ ಕಾಲ್ ಮಾಡೋಳು, ಇಲ್ಲಿದೆಯಾ, ಹೇಗಿದೆಯಾ, ಊಟ ಮಾಡಿದೆಯಾ ಎಲ್ಲದನ್ನೂ ಕೇಳ್ತಿದ್ಲು. ಈಗ ಸಡನ್ನಾಗಿ ನಾನು ಕಾಲ್ ಮಾಡಿದ್ರೂ ಬಿಸಿ ಅಂತ ಅಂತಾಳಲ್ಲ, ಏನು ಮಾಡ್ತಾ ಇರ್ಬೋದು ಅಂತ ಬ್ಯುಸಿ ಅಂತ ಅವನಿಗೆ ಡೌಟ್ ಬರುತ್ತೆ. ಆದ್ರೂ ಅವನಿಗೆ ಮನಸ್ಸಲ್ಲಿ ಇಲ್ಲ, ನಮ್ಮ ಹುಡುಗಿಯವಳು ನನಗೋಸ್ಕರ ಊರಿಂದ ಬಂದಿದ್ದಾಳೆ, ನಾವು ಸೆಟ್ಲಾಗಿ ಮದುವೆ ಆಗಬೇಕು ಅಂತ ಬಂದಿದ್ದಾಳೆ ಅಂತ ಡೌಟ್ ಪಡ್ತಾ ಇದ್ರೂ ಪಡಬಾರ್ದು ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ಹೋಗ್ತಾ ಇದು ಅತಿರೇಕ ಆಗೋಗುತ್ತೆ. ಕಾಲ್ 1-2 ಮಾಡ್ತಿದ್ದವನು ಕಾಲ್ ಮಾಡೋದಕ್ಕೆ ನಿಲ್ಲಿಸ್ಬಿಡ್ತಾನೆ. ಯಾಕಂದರೆ ಅಷ್ಟು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಸೊ ಇವನೇನು ಮಾಡ್ತಾನೆ, ಇಲ್ಲ ಇದೇನೋ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ, ಇದನ್ನು ನೋಡಲೇಬೇಕು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಇಲ್ಲ ನನಗೆ ನಿನ್ನ ಜೊತೆ ಒಂದು ದಿನ ಮೀಟ್ ಮಾಡಲೇಬೇಕು, ತುಂಬ ದಿನ ಆಯಿತು, ತಿಂಗಳುಗಟ್ಟಲೆ ಆಗೋಯ್ತು, ನನ್ನ ಬರ್ತಡೇಲಿ ನೀನು ಲಾಸ್ಟ್ ಮೀಟ್ ಮಾಡಿದ್ದು, ಮತ್ತು ನನಗೆ ಕೈಗೂ ಸಿಗ್ತಾಯಿಲ್ಲ, ನೀನು ಪಿ ಜಿ ಹತ್ರ ಬಂದ್ರೂ ಬ್ಯುಸಿ ಅಂತೀಯ, ಎಲ್ಲೋ ಹೋಗಿರ್ತೀಯ, ಸೊ ನನಗೆ ನೀನು ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು ಅವರಿಬ್ಬರು ಒಂದು ಕಡೆ ಮೀಟ್ ಆಗ್ತಾರೆ. ಮೀಟ್ ಆದಾಗ ಅವನು ಕೇಳ್ತಾನೆ, ಅಂದರೆ ಅವನು ಹೇಳ್ತಾನೆ, ಏನಾಗಿದೆ, ಯಾಕೆ ಈ ಥರ ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ, ಏನಾಗಿದೆ ನಿಂದು, ಏನು ಪ್ರಾಬ್ಲಮ್ ಇದೆ ಹೇಳು, ದಯವಿಟ್ಟು ಹೇಳು, ನಾನು ಏನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ, ಹೇಳು, ನಿಜನ ಒಪ್ಕೋ, ಏನಾಗಿದೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇವನು. ಸೊ ಇವನ ರಿಕ್ವೆಸ್ಟ್ ನೋಡಿ ಅವಳಿಗೂ ಸ್ವಲ್ಪ ಮನಸ್ಸು ಕರಗಿ ಹೇಳ್ತಾನೆ, ಇಲ್ಲ ಕಣೋ, ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ಮೆಸೇಜ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ನನಗೆ ನಿನ್ನ ಬರ್ತಡೇಲಿ ನೀನು ಯುವರಾಜ್ನ ಪರಿಚಯ ಮಾಡಿಸ್ದಾಗಿಂದ ನಾವಿಬ್ಬರು ಚಾಟಿಂಗ್ ಶುರು ಮಾಡಿದ್ವಿ, ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ವಿ, ಅವನು ಕೂಡ ನನಗೆ ರೀಸೆಂಟಾಗಿ ಪ್ರಪೋಸ್ ಮಾಡ್ದೆ, ನಾನು ಅಕ್ಸೆಪ್ಟ್ ಮಾಡಿದೆ. ಸೊ ಅವನ ಜೊತೆನೂ ಲವ್ ಮಾಡಿ ನಿನಗೆ ನಾನು ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಸೊ ನಾನು ಅದಕ್ಕೆ ನಿನ್ನ ಜೊತೆ ಕಾಂಟ್ಯಾಕ್ಟ್ನ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅವಾಗ ರಾಜ ಒಂದೇ ಒಂದು ಸಲ ಕುಸ್ತು ಬೀಳ್ತಾನೆ. ಯಾಕಂದರೆ ಅವನು ಅವಳಿಗೋಸ್ಕರ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿರ್ತಾನೆ. ಯಾಕಂದರೆ ಊರಿಂದ ಬಂದು ಇವಳಿಗೋಸ್ಕರ ಅಂತಲೇ ದುಡಿಯೋಕ್ಕೆ ಶುರು ಮಾಡಿರ್ತಾನೆ, ಇವಳಿಗೋಸ್ಕರ ಅಂತಲೇ ಈ ಥರ ಎಲ್ಲದನ್ನು ಕೊಟ್ಟಿರ್ತಾನೆ. ಇವಳು ಸಡನ್ನಾಗಿ ಈ ಥರ ಹೇಳಿದಾಗ ಅವನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಅಲ್ಲಿ ಕುಸ್ತು ಬೀಳ್ತಾನೆ. ಅವಳು ಹೇಳ್ತಾಳೆ, ನನಗೆ ನಿನ್ನ ಜೊತೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ, ಮಾತಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ದಯವಿಟ್ಟು ನನ್ನಿಂದ ದೂರ ಇರು ಅಂತೇಳಿ ಅವಳು ಹೊರಟೋಗ್ತಾಳೆ. ಆಮೇಲೆ ರಾಜ ಏನು ಮಾಡಬೇಕು, ಇಂಥ ಸಿಚುಯೇಷನ್ ಬಂದಾಗ ಅವನು ಏನು ಮಾಡಬೇಕು ಅವನಿಗೂ ಗೊತ್ತಾಗಲ್ಲ. ಸೊ ಗೈಸ್, ನೀವು ಹೇಳಿ, ಈಗ ರಾಜ ಅವನು ಏನು ಮಾಡಬೇಕು ನೆಕ್ಸ್ಟ್, ವಾಟ್ ಈಸ್ ನೆಕ್ಸ್ಟ್ ಮೂವ್ ಅಂತ ನೀವು ಹೇಳಿ ಫ್ರೆಂಡ್ಸ್. ಬಾಯ್.